ನಾನು ನಿಮ್ಮ ಪ್ರೀತಿಯ ಗಣೇಶ್. ಯಾರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಮಶ್ರೂಮ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಕೇಳ್ತಿರೋ ಪ್ರಶ್ನೆ ಏನು ಅಂದರೆ, ತುಂಬ ಖರ್ಚು ಬರುತ್ತಲ್ವ, ಅಂದರೆ ನೀವ್ಯಾಕೆ ರೌಂಡ್ ಬರುತ್ತಲ್ಲ ಅದು ಬೆಳಿಬಾರ್ದು, ನೀವ್ಯಾಕೆ ಬೇರೆ ಹಣ್ಣು ಬೆಳಿಬಾರ್ದು, ನೀವ್ಯಾಕೆ ಅದು ಬೆಳಿಬಾರ್ದು ಇದು ಬೆಳಿಬಾರ್ದು ಅಂತ ಎಲ್ಲ ಸಜೆಸ್ಟ್ ಕೊಡೋರೆ. ಓಕೆ, ಸಜೆಷನ್ ಇಸ್ ಫ್ರೀ, ಯಾವಾಗಲೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂದರೆ ಒಂದು ಜನ ಹೇಳ್ತಾರೆ ಅಂದರೆ ಕೇಳಬೇಕಲ್ಲ. ಓಕೆ, ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ನಾನು ಬಟನ್ ಬೆಳಿಬೋದು ಇಲ್ಲಿ, ಬಟ್ ಬಟನ್ ಬೆಳೆಯೋಕ್ಕೆ ತುಂಬ ಇನ್ವೆಸ್ಟ್ ಮಾಡಬೇಕು. ಈ ಥರ ಅಷ್ಟು ಥರ ಬಟನ್ ಬೆಳೆಯೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಕೋಳಿ ಗೊಬ್ಬರ ಬೇಕು, ಸ್ವಲ್ಪ ಯೂರಿಯಾ ಬೇಕು, ಆ್ಯಂಡ್ ತುಂಬ ಮೆಟೀರಿಯಲ್ಸ್ ಬೇಕಾಗ್ತವೆ. ಈವನ್ ಬಟನ್ನು 500 per kg ಆದರೆ, ಬಟ್ ಅದಕ್ಕೆ ಇನ್ವೆಸ್ಟ್ಮೆಂಟು 300 ಬೀಳುತ್ತೆ. ಇದು 200 per kg ಆದರೆ ಇದಕ್ಕೆ ಇನ್ವೆಸ್ಟ್ಮೆಂಟು 100 ಬೀಳುತ್ತೆ. ರೈತಾ, ಅಲ್ಲೇ ಇದೆಯಲ್ಲ. ಬಟ್ ನಾವು ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ ದಿನ ಮೀನ್ಸ್ ಲಾಂಗಲ್ಲಿ ಬೆಳೀತಾ ಆ ಬಟನ್ಗೂ ಶಿಫ್ಟ್ ಆಗ್ಬೋದು. ಬಟ್ ಇನಿಷಿಯಲ್ ಡೇಸಲ್ಲಿ ಫಸ್ಟು ನಾವು ಯಾವುದು ಲೋ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಅದನ್ನೇ ಮಾಡಬೇಕು. ಮೀನ್ಸ್ ಬಿಸ್ನೆಸ್ಸಲ್ಲಿ ನಾನು ಹೇಳ್ತಿರೋದು, ಮೀನ್ಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನದು ಈಗ ನಾನು ಯಾವ ಥರ ಫಸ್ಟು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ಫಸ್ಟು ಬಂದೆ ಫುಲ್ಲು ಇನ್ವೆಸ್ಟ್ ಮಾಡಿ ಹಾಕೋಕೆ ಹೋಗಲಿಲ್ಲ. ಏಕೆಂದರೆ ಒಂದು ಏನೋ ಮಾರ್ಕೆಟ್ ಇದೆಯೋ ಇಲ್ವೋ ಅಂತ ನೋಡಬೇಕು. ಸೊ ಅದಕ್ಕೋಸ್ಕರ ನಾನು ಫಸ್ಟು 20 ಬ್ಯಾಗ್ ಮಾಡಿದೆ. 20 ಬ್ಯಾಗಲ್ಲಿ 5 ಬ್ಯಾಗ್ ಮಾತ್ರ ಬಂದು, 5 ಬ್ಯಾಗಲ್ಲಿ 3 kg ಬಂದು. ಓಕೆ, ಒಂದು ಐಡಿಯಾ ಬಂತು ಯಾವ್ಯಾವ ಥರ ಮಶ್ರೂಮು ಏನು ಅಂತ. ಅದಾದಮೇಲೆ 100 ಬ್ಯಾಗ್ ಮಾಡಿದೆ. ಅದಾದಮೇಲೆ ಅದ್ರ ಜೊತೆ ಮತ್ತೆ 50 ಬ್ಯಾಗ್ ಮಾಡಿದೆ, 150 ಬ್ಯಾಗ್ ಮಾಡಿದೆ. ಒಂದು 20-25 kg ಮಶ್ರೂಮ್ ಕೂಡು. ಆಮೇಲೆ ಮಾರ್ಕೆಟಿಂಗ್ ನೋಡಿಕೊಂಡು ಯಾವ್ಯಾವ ಥರ ಮಾರ್ಕೆಟಿಂಗ್ ಓಡುತ್ತೆ, ಲೋಕಲಲ್ಲಿ ಯಾವ ಥರ ತೊಗೋಬೇಕು, ಮೀನ್ಸ್ ಹೊರಗಡೆ ಯಾವ ಥರ ಕಳಿಸ್ಬೇಕು ಅದು ನೋಡಿಕೊಂಡು, ಈ ಕಡೆ ಡಾಬರಲ್ಲೆಲ್ಲ ತಗೋತಾರೆ ಅದು ನೋಡ್ದು. ಅದಾದಮೇಲೆ ಈಗ ಸ್ವಲ್ಪ ಸ್ಟಾರ್ಟ್ ಮಾಡಿ ಲಾರ್ಜರ್ ಸ್ಟಾರ್ಟ್ ಮಾಡಬೇಕು. ಗೊತ್ತಾಗಿದೆ ಅಲ್ವಾ ಒಂದು ಸ್ವಲ್ಪ ಯಾವ ಥರ ಮಶ್ರೂಮು ಇದು ಅಂತ. ಸೊ ಈಗ ಸ್ಟಾರ್ಟ್ ಮಾಡಿ ಲಾರ್ಜೆಸ್ಟ್ ಸ್ಟಾರ್ಟ್ ಮಾಡಬೇಕು. ನೀವು ಬಟನ್ ಬೆಳೆಯಲ್ವ ಅಂತ ಕೇಳಿದರೆ, ಖಂಡಿತ ನಾವು ಬಟನ್ ಬೆಳೆಯಲ್ಲ. ಬಟ್ ನಾನು ಆಶ್ಚರ್ಯ ಮತ್ತು ಮಿಲ್ಕಿ ನಾನು ಬೆಳೀತಾ ಇಲ್ಲ, ಬಟ್ ಟ್ರೈ ಮಾಡ್ತೀನಿ ಮಿಲ್ಕಿ ಬೆಳೆಯೋಕ್ಕೆ. ಯಾಕೆಂದರೆ ಇಟ್ ಈಸ್ ಆಲ್ಸೋ ವೆರಿ ಗುಡ್. ಅದು 300 per kg, ಇದು 200 ಆದರೆ 300 per kg. ಇಟ್ ಆಲ್ಸೋ ವೆರಿ ಗುಡ್, ಬಟ್ ಅದು ಸ್ವಲ್ಪ ಎಕ್ಸ್ಟ್ರಾ ಪ್ರೊಸೆಸ್ ಇರುತ್ತೆ. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ಟ್ರೈ ಮಾಡ್ತೀವಿ. ನಮ್ಮ ಮಿಲ್ಕಿ ಮತ್ತು ಆಶ್ಚರ್ಯ, ಎಸ್ಪೆಷಲಿ ಆಶ್ಚರ್ಯ ಫ್ರೆಶ್ ಮಶ್ರೂಮ್ ದೊರೆಯುತ್ತದೆ. ಮತ್ತು ನನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ನೀವು ಈ ವಿಡಿಯೋ ನೋಡ್ತಿದ್ದು ಬಟ್ ನಿಮ್ಮೂರಲ್ಲಿ ಮಶ್ರೂಮ್ ಬೇಕಾಗಿರುತ್ತೆ ಅಂದರೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಇಲ್ಲ ನಿಮ್ಮ ಅಕ್ಕಪಕ್ಕದ ನೆಂಟರಿಗೆ ಮಶ್ರೂಮ್ ಬೇಕಾಗಿರುತ್ತೆ. ಒಂದು 5 kg ಬೇಕಾಗಿರುತ್ತೆ, ಇಲ್ಲ ಒಂದು 2 kg ಬೇಕಾಗಿರುತ್ತೆ. ಆಗ ನೀವೇನು ಮಾಡಿ, ಈ ಕೆಳಗಡೆ ಕಾಣ್ತಿದ್ದೀರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಬ್ರದರ್ ನನಗೆ ಇಷ್ಟು kg ಮಶ್ರೂಮ್ ಬೇಕು ಅಂತ ಹೇಳಿ. ಮೀನ್ಸ್ ನನ್ನ ಬನವಾಸ ಅಲ್ವಾ, ನಮ್ಮ ಊರಿಂದ 20 ಕಿಲೋಮೀಟ್ರ್ ಎಕಡೆನಾದರೂ ಬರಲಿ, ನಾನು ನಿಮಗೆ ಅಲ್ಲಿಗೆ ತಂದುಕೊಡ್ತೀನಿ. ರೈಟಾ, ಅಲ್ಲಿಗೆ ತಂದುಕೊಡ್ತೀನಿ. ನಮ್ಮಿಂದ 20 ಕಿಲೋಮೀಟ್ರ್ ಇರಬೇಕು. ರೈಟಾ, ಇದು ನನ್ನ ರಿಕ್ವೆಸ್ಟು. ಸೊ ಆ್ಯಂಡ್ ಆಲ್ಸೋ ಮೈ ಎಕ್ಸ್ಪೀರಿಯನ್ಸು. ಸೊ ಯಾರು ಈ ವಿಡಿಯೋ ನೋಡ್ತಿದ್ದೀರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿದ್ದರೆ ಫಾಲೋ ಮಾಡಿ. ಇದೇ ಥರ ಒಂದು ಇನ್ಫಾರ್ಮೇಷನು ಆ್ಯಂಡ್ ಕಂಟೆಂಟ್ಫುಲ್ ಒಂದು ಪ್ಯಾಕೇಜ್ ಜೊತೆ ಯಾವಾಗಲೂ ಬರ್ತಿರ್ತೀನಿ. ಯಾವತ್ತು ಇನ್ಫಾರ್ಮೇಷನ್ ಈಸ್ ಎ ಬಿಗ್ಗೆಸ್ಟ್ ಬಂಡಲ್ ಆಫ್ ಲರ್ನಿಂಗು. ಮಿಸ್ ಮಾಡ್ಕೋಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.